ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ನಾನು ಮಾಡೋ ಅಡುಗೆ ಬಗ್ಗೆ ಎಲ್ಲರಿಗೂ ತುಂಬ ಇಂಟ್ರೆಸ್ಟ್ ಇದೆ ಅಂತ ಗೊತ್ತು. ಇಲ್ಲಿವರೆಗೂ ಒಂದು ಪೂರ್ತಿ ರೆಸಿಪಿ ತೋರಿಸಿಲ್ಲ, ಆದರೂ ನಿಮ್ಮ ಅಭಿಮಾನಕ್ಕೆ ನನ್ನ ಕೋಟಿ ಧನ್ಯವಾದಗಳು. ಇವತ್ತು ನಾನು ಫುಲ್ ರೆಸಿಪಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಇನ್ಸ್ಟೆಂಟ್ ಎಗ್ ರೆಸಿಪಿ ಅಂತ. ಇದನ್ನು ಯಾರ ಮೊಟ್ಟೆಲಾದರೂ ಮಾಡ್ಬೋದು, ಯಾರು ಇಟ್ಟಿರೋ ಮೊಟ್ಟೆಲಾದರೂ ಮಾಡ್ಬೋದು. ಎಲ್ಲ ಮೊಟ್ಟೆಗೂ ಇದು ಒಂದೇ ರೆಸಿಪಿ. ಹೇಗೆ ಅಂತ ನಾನು ಇವಾಗ ತೋರಿಸ್ತೀನಿ. ಈಗ ನಾನು ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಇವಾಗ ನಾನು ಇದಕ್ಕೆ ಸಾಸಿವೆ ಮಸ್ಟರ್ಡ್ ಆ್ಯಡ್ ಮಾಡ್ತಾನೆ. ಮಸ್ಟರ್ಡ್ಗೆ ಯಾವಾಗಲೂ ಕೋಪ ಜಾಸ್ತಿ. ಅದು ತಣ್ಣಗಾದ್ಮೇಲೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಬೇಕಾಗತ್ತೆ. ಇವಾಗ ಸಾಸಿವೆ ಮತ್ತು ಆಯಿಲ್ ಜೊತೆ ಎಗ್ ಹಾಕಿದ್ದೀನಿ. ಸೊ ವೀಕ್ಷಕರೇ, ನಿಮಗೆ ತೋರಿಸೋ ಜೋಶಲ್ಲಿ ಸ್ವಲ್ಪ ಜಾಸ್ತಿ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟಿದ್ದೀನಿ. ಆ್ಯಂಡ್ ತುಂಬ ಇಂಗ್ರೀಡಿಯೆಂಟ್ಸ್ ಬಳಸ್ಬಿಟ್ಟಿದ್ದೀನಿ. ನೀವು ಮೈಂಡಲ್ಲಿ ಇಟ್ಕೊಳಕ್ಕಾಗಲಿಲ್ಲ ಅಂದರೆ ಬುಕ್ ಇಟ್ಕೊಂಡು ಬರ್ಕೊಳ್ಳೇಬೇಕು. ವೀಕ್ಷಕರೇ, ಬರೀ ಇದನ್ನು ಮಾಡೋ ವರ್ಷ ನಾನು ಸ್ವೆಟ್ ಔಟ್ ಆಗಿದ್ದೀನಿ. ಸೊ ಇದು ನನ್ನ ಎಗ್ ರೆಸಿಪಿ. ಕಾಣಿಸ್ತಿಲ್ಲ ಅಂದವ್ರಿಗೆ ಲಾಸ್ಟ್ ನಾನು ಪಿಕ್ ಹಾಕ್ತೀನಿ. ಇದೇನಂದರೆ ಫ್ರೈ ಮಾಡಬೇಕಾದ್ರೆ ಈ ಎಲ್ಲೋ ಏನಿರುತ್ತಲ್ಲ ಅದು ಬಿಟ್ಕೊಂಡ್ಬಿಟ್ಟು ಅಲ್ಲಲ್ಲೇ ಸುಟ್ಕೊಂಡ್ಬಿಟ್ಟು ಹಿಟ್ಟು ಥರ ಆಗಿರುತ್ತೆ. ಅದೇ ಜಾಸ್ತಿ ಟೇಸ್ಟ್ ಕೊಟ್ಬಿಡುತ್ತೆ. ಸೀರಿಯಸ್ ಆಗಿ ಹೇಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ವಿತ್ ಎಲ್ಲೋ ತಿನ್ಬೋದು ಈ ಎಗ್ ರೆಸಿಪಿನ. ಟ್ರೈ ಮಾಡಿದ್ದೀನಿ ಮನೆಯಲ್ಲಿ. ಅದು ಬೇರೆ ನನಗೆ ಫಸ್ಟ್ ಟೈಮ್ ಪೂರ್ತಿ ರೆಸಿಪಿ ತೋರಿಸ್ತಾ ಇರೋದು. ಇದನ್ನು ಟ್ರೈ ಮಾಡಿ ನನಗೆ ಅವಮಾನ. So thank you so much for watching my video.